हाय फ्रेंड्स, एचजीटी मोबाइल रिपेयर एंड ट्रेनिंग इंस्टीट्यूट के निम्मेलरिಗೂ स्वागत। सो मेरा सभी भाई को एचजीटी मोबाइल रिपेयर एंड ट्रेनिंग इंस्टीट्यूट को स्वागत है। आज मेरे पास लाइव रिपेयर चलने वाला है। सो रियलमी 12X 5G का डेड सेट आया हुआ है। रियलमी 12X 5G ಒಂದು ಡೆಡ್ ಸೆಟ್ ಬಂದಿದೆ, ಲೈವ್ ಆಗಿ ರಿಪೇರ್ ಮಾಡೋಣ. ಸೊ ಇದು ನಾವೆಲ್ಲಾದ್ರೂ ಫಸ್ಟ್ ಏನಾದ್ರೂ ಟಚ್ ಮಾಡಿದ್ವಾ ಇದನ್ನ? ಜೋರಾಗಿ ಇಲ್ಲ. ಚಲೋ ಟೀಕ್, ಇಲ್ಲ ನಿಮ್ಮ ಎದುರಿಗೆ ನೋಡ್ತಾ ಇರೋದು ಮಾಡಿರೋದಾ? ಹೌದಾ ಇಲ್ವಾ? ಚಲೋ ಟೀಕ್. ನೋಡಿ ಆಲ್ರೆಡಿ ಇದನ್ನ ಏನ್ ಮಾಡಿದ್ರೆ ಯಾರೋ CPU eMMC RAM ना रिबॉल ಮಾಡಿದೆ. कोई इसका CPU eMMC RAM को रिबॉल कर चुका है, बट उसके बाद भी सेट ऑन नहीं है. ಏನಾಗಿಲ್ಲ, ಸೆಟ್ ಆನ್ ಆಗಿಲ್ಲ. सो इधर DC रीडिंग ನೋಡ್ತಾ ಹೋಗೋಣ ನಾವು. इसका DC रीडिंग ಚೆಕ್ करेंगे, क्या रीडिंग आता है, ಏನ್ ರೀಡಿಂಗ್ ಬರುತ್ತೆ ಅಂತ ನಾವೇನ್ ಮಾಡೋಣ, DC रीडिंग ನ ಚೆಕ್ ಮಾಡೋಣ. ಇವ್ರು ಯಾಕೆ CPU eMMC ನ ರೀಬಾಲ್ ಮಾಡಿದಾರೆ ಅಂತ ಇದರಲ್ಲಿ ನಮ್ಗೆ ಐಡಿಯಾ ಸಿಗುತ್ತೆ. ಎಲ್ಲರಿಗೂ ಡಿಸಿ ಕಾಣ್ತಾ ಇದೆಯಾ? ಚಲೋ ಟೀಕ್. ನಾವೇನ್ ಮಾಡಿ ಇವಾಗ ಡಿಸಿ ನ ರೀಡಿಂಗ್ ನ ಚೆಕ್ ಮಾಡ. ಇದಕ್ಕಿಂತ ಮುಂಚೆ ಇದು ಏನೇನು CPU ರೀಬಾಲ್ ಮಾಡಿದಾರಂತ ಕ್ಯಾಮ್ರಾ ಝೂಮ್ ಮಾಡಿ ಇದರಲ್ಲಿ ನೋಡಿ. CPU ಆಗಿದೆಯಾ? eMMC ರೀಬಾಲ್ ಮಾಡಿದಾರೆ, CPU ಮಾಡಿದಾರೆ, RAM ಮಾಡಿದಾರ ನೋಡಿ. ಎಲ್ಲೆಲ್ಲಿ ಕೆಲಸ ಆಗಿದೆ ನೋಡಿ, ಇಲ್ಲೆಲ್ಲ ಓಪನ್ ಆಗಿದೆ, ಎಲ್ಲಾ ಕಡೆ ಏನಾಗಿದೆ, ಬ್ಯಾಕ್ ಸೈಡ್ ಎಲ್ಲ ಓಪನ್ ಮಾಡ್ಬಿಟ್ಟಿದ್ದಾರೆ. ಕಾಣಿಸ್ತಾ ಇದೆಯಾ? ಸೊ ಯುವಿನೂ ಹಾಕಿದ್ದಾರೆ, ಕಾಣಿಸ್ತಾ ಇದೆಯಾ? ಯುವಿ ಲಿಟರ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಅಂದ್ರೆ ಯುವಿನೂ ಹಾಕಿದ್ದಾರೆ ಅಂತ CPU ಒಳಗೆ, ಕನ್ನಡ. ಬಟ್ ಈ ಕಡೆ ಸೈಡ್ ಏನಾಗಿಲ್ಲ, ಯಾವುದೇ ಶೀಲ್ಡ್ ಓಪನ್ ಆಗಿಲ್ಲ. इस तरफ कोई भी शील्ड ओपन नहीं किया हुआ इस तरफ, बट इस तरफ पूरा काम हो चुका. ಈ ಕಡೆ ಏನಾಗಿದೆ, ಫುಲ್ ಕೆಲಸ ಆಗಿದೆ ನೋಡಿ, ಆಗಿದೆ. ಕಾಣಿಸ್ತಾ ಇದೆಯಲ್ಲ? ಚಲೋ, ಇವಾಗ ನಾವು ಇದನ್ನ ಡಿಸಿ ರೀಡಿಂಗ್ ಚೆಕ್ ಮಾಡೋಣ. ಏನ್ ಮಾಡೋಣ? ಡಿಸಿ ರೀಡಿಂಗ್ ಚೆಕ್ ಮಾಡೋಣ, ಏನ್ ಬರುತ್ತೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಪ್ಲಸ್ ವೋಲ್ಟೇಜ್ ಕೊಡ್ತಾ ಇದೀನಿ. ಎಷ್ಟು ತೋರಿಸ್ತಾ ಇದೆ? 192 192 ಬಿಟ್ರೆ 00, ಇಲ್ಲ ಅಂದ್ರೆ 192 ತನಕ ಹೋಗ್ತದೆ. ಎಲ್ಲಿ ಹೋಗ್ತದೆ? 192 तक जा रहा है. देखो 192 स्ट्रक आगे 1 सेकेंड वापस ಬಂತು. ಸ್ಟ್ರಕ್ ಆಗಿ 1 ಸೆಕೆಂಡಿಗೆ ವಾಪಸ್ ಬಂತು. ಚಲೋ, ಇನ್ನೊಂದ್ಸಲಿ ನೋಡ್ತೀನಿ. ಸೊ 192 ತನಕ ಹೋಗ್ತಾ ಇದೆ. 1.5 ಬಿಟ್ಟರೆ 00. ಹೌದಾ? ಸೊ ಅಂದ್ರೆ ಇವರು CPU eMMC ರೀಬಾಲ್ ಮಾಡಕ್ ಕಾರಣ ಇದು ಕೂಡ ಆಗಿರ್ಬೋದು. ಯಾಕಂದ್ರೆ 192 ತನಕ ಹೋಗಿದೆ ಅಂದ್ರೆ ಆನ್ ಕಂಡೀಷನ್ ಅಲ್ಲಿ ಹತ್ರ ಇದೆ ಅಂತ. ಸೊ ಆ ಕಾರಣದಿಂದ ಇವ್ರು ಏನ್ ಮಾಡಿರ್ಬೋದು, CPU eMMC ಕಮ್ಯುನಿಕೇಶನ್ ಅಥವಾ RAM ಡ್ರಾಪ್ ಡೌನ್ ಕೇಸಸ್ ಅಲ್ಲಿ ಆಗಿರ್ಬೋದು ಅಂತ ರೀಬಾಲ್ ಮಾಡಿರ್ಬೋದು. ಆದ್ರೂ ಸೆಟ್ ಏನಾಗಿಲ್ಲ, ಆನ್ ನಮ್ಮ ಹತ್ರ ಬಂದಿದೆ. CPU 192 हो गया. 192 होने के बाद जो है ने CPU eMMC को सबको रिबॉल कर चुका है, बट सेट ऑन नहीं हुआ. DCಲಿ 192 ತೋರಿಸ್ತಾ ಇದ್ರೆ ಅರ್ಥ ಏನು, ಅಲ್ಲಿ ತನಕ ಹೋಗಿ ಸ್ಟ್ರಕ್ ಆಗಿದೆ ಅಂದ್ರೆ CPU eMMC ಕಮ್ಯುನಿಕೇಶನ್ ಮಿಸ್ ಆಗಿರ್ಬೋದು, ಅಥವಾ ನಿಮ್ಮ ಬ್ಯಾಟ್ರಿ ಐಡಿಲ್ ಲೈನ್ ಥರ್ಮಲ್ ಲೈನ್ ಪ್ರಾಬ್ಲಮ್ ಇರಬಹುದು, ಅಥವಾ ಅದಕ್ಕೋಸ್ಕರ ಏನಾಗಿಲ್ಲ, ಸೆಟ್ ಆನ್ ಆಗದೆ ಇರ್ಬೋದು. ನಾವು ಬ್ಯಾಟ್ರಿಲಿ ಹಾಕಿ ಚೆಕ್ ಮಾಡಿ ನೋಡ್ತೀವಿ. ಬ್ಯಾಟ್ರಿಲಿ ನಾವು ಹಾಕಿ ಇವಾಗ ಚೆಕ್ ಮಾಡೋಣ. ಚಾರ್ಜಿಂಗ್ ಹಾಕ್ತೀನಿ ನೋಡಿ. ಏನ್ ಮಾಡ್ತೀನಿ? ಚಾರ್ಜಿಂಗ್ ನೋಡಿ. ಇವಾಗ ಚಾರ್ಜ್ ಕಾಣ್ತಾ ಇತ್ತಲ್ಲ ಅಲ್ಲಿ. ಚಲೋ, 1.8 ತಗೊಂತ ಇದೆ. ಏನ್ ತಗೊಂತ ಐತೆ ಅಂದ್ರೆ 1.8 ತಗೊಂತ ಐತೆ ಅಂದ್ರೆ ಸೆಟ್ ಆನ್ ಕಂಡೀಷನ್. ಇಲ್ಲಿ ನೋಡಿ, ಇಲ್ಲಿ ಆಂಪೇರ್ ಎಷ್ಟು ತಗೊಂತ ಇದೆ? 1.8 ತಗೊಂತ ಇದೆ. ಕಾಣಿಸ್ತಾ ಇದೆಯಾ? ಡಿಸಿಲಿ ಎಷ್ಟು ತಗೊಂತ ಇತ್ತು? 192. डीसी में 192 लिया और 6 पोर्ट में 1.8 फुल चार्जिंग ले रहा है, सही ना? सो इसका मतलब क्या हो गया, सेट ऑन कंडीशन में है. ಏನಾಗಿದೆ? ಸೊ ಒಂದ್ಸಲಿ ನಾನು ಆನ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಏನಾದ್ರೂ ವೈಬ್ರೇಟ್ ಏನಾದ್ರೂ ಆಗುತ್ತಾ ಅಂತ. ಯಾವುದೇ ವೈಬ್ರೇಷನ್ ಇಲ್ಲ, ಏನಿಲ್ಲ, ಯಾವುದೇ ವೈಬ್ರೇಷನ್ ಇಲ್ಲ. ಈ ಕಂಡೀಷನ್ ಅಲ್ಲಿ ಜಾಸ್ತಿ ಜನ ಏನ್ ಮಾಡ್ತಾರೆ, CPU eMMC ना ಏನ್ ಮಾಡ್ತಾರೆ, ರೀಬಾಲ್ ಮಾಡ್ತಾರೆ. ये कंडीशन में ज्यादा लोग क्या करते हैं, CPU eMMC को रिबॉल करते. देखो इसका अंदर 1.8 ले लिया इधर देखो, ಕಾಣಿಸ್ತಾ ಇದೆ ಎಲ್ಲರಿಗೂ? ಸೊ ಇಲ್ಲಿ 1.8 ತಗೊಂಡ್ಬಿಟ್ಟಿದೆ. ನಾನು ಇದು ಹಾಕಿದೀನಿ, ಏನೋ ಚಾರ್ಜಿಂಗ್ ನ ಪ್ಲಗ್ ಮಾಡಿದೀನಿ. ಚಾರ್ಜಿಂಗ್ ಏನ್ ಮಾಡ್ತಾ ಇದೀನಿ, ಪ್ಲಗ್ ಮಾಡಿದೀನಿ. ಸೊ 1.8 ತಗೊಂತಾ ಇದೆ. ನೋಡಿ, ಚಾರ್ಜ್ ಪ್ಲಗ್ ಮಾಡಿ ತೆಗಿತೀನಿ, ಹೋಗುತ್ತೆ. 1.6 ಹಾಕ್ತೀನಿ, 1.6 ತಗೊಂತಾರೆ.
ಓಕೆ. ಸೊ ನಾವು ಸ್ಟೆಪ್ ಬೈ ಸ್ಟೆಪ್ ಇದನ್ನ ಚೆಕ್ ಮಾಡೋಣ, ಯಾವ ಲೈನ್ ಮಿಸ್ ಇಂದ ಈ ತರ ಆಗುತ್ತೆ ಅಂತ. ಏನೋ ಯಾವ ಲೈನ್ ಮಿಸ್ ಆದ್ರೆ ಹಿಂಗ ಆಗುತ್ತೆ ಅಂತ. ಯಾಕಂದ್ರೆ CPM ಸಿರಿಬಲ್ ಆಗಿದೆ, ಮೊಬೈಲ್ ಆನ್ ಕಂಡೀಷನ್ ಅಲ್ಲಿ ಇದೆ. ಮೊಬೈಲ್ ಆನ್ ಕಂಡೀಷನ್ ಮೇ ನೋಡಿ, ಶೀಲ್ಡ್ ಏನು ಓಪನ್ ಮಾಡಿಲ್ಲ, ಏನ್ ಮಾಡಿಲ್ಲ. ಚಲೋ ನಾನು ಫಸ್ಟಿಗೆ ಇದ್ರ ಆನ್ ಅಂಡ್ ಆಫ್ ಸ್ವಿಚ್ ನ ವೋಲ್ಟೇಜ್ ಚೆಕ್ ಮಾಡೋಣ. ಏನ್ ಮಾಡೋಣ ನಾವು, ಚಾರ್ಜಿಂಗ್ ಹಾಕ್ಬಿಟ್ಟು ಆನ್ ಅಂಡ್ ಆಫ್ ಸ್ವಿಚ್ ಅಲ್ಲಿ ವೋಲ್ಟೇಜ್ ಬರ್ತಾ ಇದೆಯೋ ಇಲ್ವೋ. ಹೌದಾ, ನೋಡ್ಬೇಕಾ ಅದನ್ನ, ನೋಡ್ಬೇಕಾ ಬೇಡವಾ. ಚಲೋ ಠೀಕ್. ಆನ್ ಅಂಡ್ ಆಫ್ ಸ್ವಿಚ್ ವೋಲ್ಟೇಜ್ ಚೆಕ್ ಮಾಡೋಣ ನಾವ್ ಇವಾಗ. ಸೊ ಇದ್ರ ಆನ್ ಆಫ್ ಟ್ರ್ಯಾಕ್, ಸೊ ಇದು ನಾವು ನೋಡಿದ್ವಲ್ಲ, ಇದು ಏನಿದು, ಇದ್ರ ಆನ್ ಆಫ್ ಟ್ರ್ಯಾಕ್ ಇಲ್ಲಿಗೆ ಬಂದಿದೆ ಅಲ್ವಾ. ಚಲೋ ಮತ್ತೆ ಇಲ್ಲಿಗೆ ಬರೋಣ ನಾವು. ಏನಾದ್ರು ವೋಲ್ಟೇಜ್ ಬರ್ತಾ ಇದೆಯಾ, ಯಾವುದೇ ವೋಲ್ಟೇಜ್ ಬರ್ತಾ ಇದೆ. ಹೌದಾ. ಸೊ ಆನ್ ಆಫ್ ಟ್ರ್ಯಾಕ್ ಗೆ ವೋಲ್ಟೇಜ್ ಬಂದಿಲ್ಲ ಅಂದ್ರೆ ಟ್ರಿಗರ್ ಆಗುತ್ತಾ, ಟ್ರಿಗರ್ ಆಗುತ್ತಾ, ಆಗಲ್ಲ. ಕನ್ನಡ ಇವಾಗ ನಾವೇನ್ ನೋಡ್ಬೇಕು, ಆನ್ ಆಫ್ ಟ್ರ್ಯಾಕ್ ಗೆ ವೋಲ್ಟೇಜ್ ಕೊಡೋದು ಯಾವುದು, VPH ಬರಬೇಕು. ಪವರ್ IC ಇಂದ ಆನ್ ಆಫ್ ಟ್ರ್ಯಾಕ್ ಔಟ್ಪುಟ್ ಬರಬೇಕು. ಕನ್ನಡ. ಸೊ ಈ ಪವರ್ IC ಕಡೆ ನಾವೇನಾಗಿದೆ, ಶೀಲ್ಡ್ ಆಗಿದೆ. ಪವರ್ IC ಕಡೆ ಏನಾಗಿದೆ, ಇದು ಶೀಲ್ಡ್ ಆಗಿದೆ. ಕನ್ನಡ. ಈ ಶೀಲ್ಡ್ ನ ಓಪನ್ ಮಾಡೋಣ ನಾವ್ ಇವಾಗ. ಶೀಲ್ಡ್ ಇದೆಲ್ಲ, ಇದನ್ನ ನಾನೇನ್ ಮಾಡ್ತೀನಿ, ಓಪನ್. ಶೀಲ್ಡ್ ಓಪನ್ ಅಂತೂ ಆಯ್ತು. ಸೊ ಇವಾಗ ನಾವು ಚೆಕ್ ಮಾಡೋಣ ಒಂದೊಂದೇ ಲೈನ್ ಗಳನ್ನ. ಹೆಂಗ್ ಚೆಕ್ ಮಾಡೋದು, ವೋಲ್ಟೇಜ್ ಫಸ್ಟ್ ಏನ್ ಮಾಡ್ತೀರಿ ನಾವು, ವೋಲ್ಟೇಜ್ ಚೆಕ್ ಮಾಡಿ. ಚಾರ್ಜಿಂಗ್ ಕನೆಕ್ಟ್ ಮಾಡ್ತಾ ಇದೀನಿ. ಸೊ ಇವಾಗ ನೋಡೋಣ DC ಏನು ರೀಡಿಂಗ್ ವೋಲ್ಟೇಜ್ ಏನ್ ತೋರಿಸುತ್ತೆ ಏನ್ ನೋಡೋಣ. DC ವೋಲ್ಟೇಜಸ್. ಚಲೋ ಠೀಕ್. ಆನ್ ಅಂಡ್ ಆಫ್ ವೋಲ್ಟೇಜ್ ಅಂತೂ ಬರ್ತಾ ಇಲ್ಲ. ಏನ್ ಬರ್ತಾ ಇಲ್ಲ, ಆನ್ ಆಫ್ ವೋಲ್ಟೇಜ್ ಬರ್ತಾ ಇಲ್ಲ. ಇಲ್ಲ ಯಾವ್ದೋ ಒಂದು ವೋಲ್ಟೇಜ್ ಬಂತು, 1.7 ಫ್ಲಕ್ಚುಯೇಷನ್ ಆಗ್ತದೆ ನೋಡಿ. ಇದು ಯಾವ್ದೋ ಒಂದು ವೋಲ್ಟೇಜ್, ವಾಲ್ಯೂಮ್ ಮೈನಸ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗ್ತದೆ. ಏನಾಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ. ಸ್ಟೇಬಲ್ ಆಗಿಲ್ಲ, ನಿಂತ್ಕೊಂತು. ಈ ಕಡೆ ಬರ್ತಾ ಐತೆ, ಹೋಗ್ತಾ ಇದೆ. ಶಾರ್ಟ್ ಅಂದ್ರೆ ಇದ್ರಲ್ಲಿ ಶಾರ್ಟಿಂಗ್ ಇರ್ಬೋದು. ಯಾಕೆ, ಒಂದೇ ಸರಿ ನೋಡಿ ಪಟಕ್ ಅಂತ ನಿಧಾನಕ್ಕೆ ಹೋಗ್ತಾ ಇಲ್ಲ. ಒಂದ್ ಟೈಮ್ಗೆ ಏನಾಗ್ತಾ ಇದೆ, ಇದು ಶಾರ್ಟ್ ಆಗ್ತಾ ಇದೆ. ಎಲ್ಲಿ ಶಾರ್ಟಿಂಗ್ ಇದೆ ಅಂತ ನೋಡೋಣ ಸ್ಟೆಪ್ ಬೈ ಸ್ಟೆಪ್. ಓಕೆ. ಸೊ ನಾವಿವಾಗ ಇದರ ಬಿಟ್ ಮ್ಯಾಪ್ ಏನ್ ಮಾಡೋಣ, ಓಪನ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಬಕ್ಕಲ್ ವೋಲ್ಟೇಜ್ ಯಾವ್ದಾದ್ರು ಬರ್ತಾ ಇದೆ ನೋಡಿ. ಯಾವ್ದೇ ವೋಲ್ಟೇಜ್ ಇಲ್ಲ, ಹೌದಾ. ಇಲ್ಲ ನೋಡಿ 2.0 ಬಂದು ಹೋಗ್ತಾ ಇದೆ. 1.2, 1.8, 2.0 ಬಂದು ಹೋಗ್ತಾ ಇದೆ. 2.0 ಬಂತು, ಕಾಣಿಸ್ತಾ ಇದ್ದ, ಬಂದ್ ಹೋಗ್ತಾ ಇತ್ತು ಫ್ಲಕ್ಚುಯೇಷನ್. ಆದ್ರೆ ಇದು ನಿಮಗೆ ಅಲ್ಲಿ ಕಾಣಿಸ್ತಾ ಇಲ್ಲ ನೋಡಿ. ಇದನ್ನ ನಾನು ಮೀಟರ್ನ ಇವಾಗ ಇದ್ರ ಜೊತೆಗೆ ಇಡ್ತೀನಿ. ಇಲ್ಲಿ ನೋಡಿ, ಇವಾಗ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ, ಗೊತ್ತಾಗುತ್ತೆ. ಫ್ಲಕ್ಚುಯೇಷನ್ ಇದೆ ನೋಡಿ, ಕಾಣಿಸ್ತಾ ಇದೆ ಡಿಫ್ರೆನ್ಸ್. ಇದು ಸಾಫ್ಟ್ವೇರ್ ಏನ್ ಮಾಡ್ತಾ ಇಲ್ಲ, ಇದನ್ನ ಕ್ಯಾಚ್ ಮಾಡ್ತಾ ಇಲ್ಲ. ಬಟ್ ಆದ್ರೆ ಇದರಲ್ಲಿ ಫ್ಲಕ್ಚುಯೇಷನ್ ಇದೆ. ಇಲ್ಲಿ ನೋಡಿ, ಈ ಕಡೆ ರೈಟ್ ಸೈಡ್ ಅಲ್ಲಿ. ಸೊ ಇದ್ರ ಕಾಯಿಲ್ ಎಲ್ಲೋಗಿದೆ, ಮತ್ತೆ ವಾಪಸ್ ಹೋಗಿ ಇಲ್ಲೇ ಹೋಗಿದೆ. ಇದ್ರಲ್ಲೂ ಫ್ಲಕ್ಚುಯೇಷನ್ ಇದೆ, ಹೌದಾ. ಇದು ಇಲ್ಲಿದೆ, ಇದರಲ್ಲಿ ಫ್ಲಕ್ಚುಯೇಷನ್ ಇದೆ, ಹೌದಾ. ಚಲೋ ಠೀಕ್. ಇದರಲ್ಲಿ ಫ್ಲಕ್ಚುಯೇಷನ್ ಇದೆ. ಒಂದೇ ಸರಿ ನೋಡಿ, ಒಂದೇ ಶಾರ್ಟ್, ಕಮ್ಮಿ ಜಾಸ್ತಿ ಆಗ್ತಾ ಇಲ್ಲ. 0.12, 0.12 ಎಲ್ಲೋ ಶಾರ್ಟಿಂಗ್ ಇದೆ. ಇದು 100%. ಇದ್ರಲ್ಲಂತೂ ವೋಲ್ಟೇಜ್ ಬರ್ತಾನೆ ಇಲ್ಲ. ಕನ್ನಡ. ಇನ್ನು ಇದರಲ್ಲಿ 1.4 ಬರ್ತಾ ಇಲ್ಲ ನೋಡಿ. ಒಂದೇ ಸರಿ ಏನಾಗ್ತದೆ, 0 ಆಗುತ್ತೆ, 1.4 0 ಆಗುತ್ತೆ, 1.1. ಆದ್ರೆ ಅದರಲ್ಲಿ ಸಾಫ್ಟ್ವೇರ್ ಅಲ್ಲಿ ಏನ್ ತೋರಿಸ್ತಾ ಇಲ್ಲ, ತೋರ್ಸಲ್ಲ. ಮೀಟರ್ ಅಲ್ಲಿ ತೋರಿಸ್ತಾ ಇದೆ. ಚಲೋ ಟಿಕ್. ಅಂದ್ರೆ ವೋಲ್ಟೇಜ್ ಬರ್ತಾ ಇದೆ, ಏನಾಗ್ತಾ ಇದೆ, ವೋಲ್ಟೇಜ್ ಬರ್ತಾ ಇದೆ, ಫ್ಲಕ್ಚುಯೇಷನ್. ಸೊ ನಾವಿವಾಗ ಏನ್ ಮಾಡೋಣ, ನೋಡೋಣ ಡಯೋಡ್ ಮೋಡ್. ಸೊ ಡಯೋಡ್ ಮೋಡ್ ಅಲ್ಲಿ ಶಾರ್ಟಿಂಗ್ ಚೆಕ್ ಮಾಡೋಣ. ಹೆಂಗೆ, ನಮ್ಮ ಹತ್ರ ಇದರ ಬಿಟ್ ಮ್ಯಾಪ್ ಇದೆ. ಏನಿದೆ,
ಬಿಟ್ ಮ್ಯಾಪ್. ಚಲೋ, ಇದ್ರ ಬಿಟ್ ಮ್ಯಾಪ್ ಅಲ್ಲಿ ನಾವು ಒಂದ್ ಕಡೆಯಿಂದ ನೋಡ್ಕೊಂತ ಹೋಗೋಣ, ಶಾರ್ಟಿಂಗ್ ಎಲ್ಲಾದ್ರೂ ಸಿಗುತ್ತಾ. ಫಸ್ಟ್ನೇದು ಏನಿದೆ ಇಲ್ಲಿ, ಏನಿಲ್ಲ. ಎರಡನೇದು ಎಲ್ಲಿ ಹೋಗ್ತಾ ಇದೆ, ಇಲ್ಲಿ ಆದ್ರೂ ಒಂದು ಲೈನ್ ಅಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಎರಡನೇ ಲೈನ್ ಎಲ್ಲಿ ಹಾಕಿದೆ, ಇಲ್ಲೇ ಲಾಸ್ಟ್ ಕವರ್ ಅಲ್ಲಿ ಎಲ್ಲಿದೆ, ಇಲ್ಲೊಂದು ಕೆಪಾಸಿಟರ್. ಅಂದ್ರೆ ಈ ಕೆಪಾಸಿಟರ್ ಅಲ್ಲಿ ಚೆಕ್ ಮಾಡೋಣ ಶಾರ್ಟಿಂಗ್ ಏನಾದ್ರು ಇದೆಯಾ ಅಂತ. ನಾನು ಆನ್ ಅಂಡ್ ಇದು ತೆಗ್ದಿದ್ದೀನಿ, ಬ್ಯಾಟ್ರಿ ತೆಗ್ದಿದ್ದೀನಿ ಇವಾಗ. ಓಕೆ, ಸೊ ನಾನೇನ್ ಮಾಡ್ತಾ ಇದ್ದೀನಿ, ರಿವರ್ಸ್ ಬಯಾಸ್ ಅಲ್ಲಿ, ಯಾವ್ದ್ರಲ್ಲಿ ರಿವರ್ಸ್ ಬಯಾಸ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ನೋಡಿ 337 ಇದು ಶಾರ್ಟಿಂಗ್ ಇಲ್ಲ ಅಲ್ವಾ? ಮೂರನೇದು ಓಕೆ, ನಾಲ್ಕನೇದು ಕಾಣಿಸ್ತಿದೆ ಎಲ್ಲರಿಗೂ? ಓಕೆ, ಐದನೇದು ನೋಡಿ ಚೆಕ್ ಮಾಡುತ್ತೆ. ರ್ಯಾಮ್ ಸೈಡ್ ಇದೆ, ಎಲ್ಲಿದೆ ಇದು? ಈ ಕಡೆ ಸೈಡ್. ರ್ಯಾಮ್ ಸೈಡ್ ಎಲ್ಲಿದೆ ಇದು? ಇದಾ? ಎರಡನೇದಾ? ಇದು ಓಕೆ ಓಕೆ ಇದೆಯಾ? ಚಲೋ ಠೀಕ್. ಆರನೇದು ಈ ತರ ಕೇಸಲ್ಲಿ ಹುಡುಕ್ಲೇಬೇಕು. ಏನ್ ಬೇಕು? ಓಕೆ, ಏಳನೇದು ಅದ್ರ ಪಕ್ಕದ್ದು ಅಲ್ವಾ? ಇದಾ? ಅಲ್ಲ, ಈ ಕಡೆ ಸರ್, ಈ ಕಡೆ. ಓಕೆ ಓಕೆ, ಎಂಟನೇದು VEMC ಅಂದ್ರೆ EMMC ಹೋಗಲ್ಲ, ಈ ಕಡೆ ಸೈಡ್ ಬರುತ್ತೆ. ಎಲ್ಲಿದೆ? ಇದೇನಾ? ಓಕೆ, ಸೊ ನೆಕ್ಸ್ಟ್ 9ನೇದು, 3 ಕೆಳಗೆ ಈ ಕಡೆ ಸೈಡ್, 3 ಕೆಳಗೆ. ಓಕೆ, ಚಲೋ. 10ನೇದು ಆ 3 ಮಧ್ಯದಿದು. ಓಕೆ ಓಕೆ. 11ನೇದು ಇದೇನಾ? ಎಸ್ ಇದೆ. ಓಕೆ, 12ನೇ ಲೈನ್ ಎಕ್ಸೋ ಇನ್. ಓಕೆ, VRFE ಇದು. ಓಕೆ, ಎಕ್ಸೋ. ಓಕೆ, ಇದು ಡೈರೆಕ್ಟ್ ಹೋಗ್ತಾ ಇತ್ತು, ಇದು ಇದ್ರೊಳಗಡೆ ಹೋಗ್ತಾ ಇತ್ತು. ಓಕೆ, ಸೊ ಒಂದ್ ಲೈನ್ ಫುಲ್ ನಾವೇನ್ ಮಾಡಿದ್ವಿ, ಟ್ರ್ಯಾಕ್ ಮಾಡಿದ್ವಿ. ಅದೇನ್ ಶಾರ್ಟಿಂಗ್ ಸಿಕ್ಕಿಲ್ಲ, ಕರೆಕ್ಟಾ? ಸೊ ಈಗ ಎರಡನೇ ಲೈನ್ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ? ಎರಡನೇ ಲೈನ್. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಎರಡನೇ ಲೈನ್ ಇದ್ರಲ್ಲಿ. ಸೊ ಈ ಎರಡನೇ ಲೈನ್ ಹೋಗಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಹೇಳಿದ್ದೆ, ಏನು? ಆನ್ ಅಂಡ್ ಆಫ್ ವೋಲ್ಟೇಜ್ ಕೀ ಬರೋದಕ್ಕಿಂತ ಮುಂಚೆ VRFE ವೋಲ್ಟೇಜ್ ಹೇಳಿದ್ನಾ? VRFE ವೋಲ್ಟೇಜ್ ಬರಬೇಕು ಅಂತ ಹೇಳಿದ್ನಾ? ಚಲೋ, VRFE ಎಲ್ಲಿದೆ? ಇಲ್ಲಿ ನಾವು ಬರ್ಬೇಕಾದ್ರೆ, ಇಲ್ಲಿ ನಾವು ಚೆಕ್ ಮಾಡ್ಬೇಕಾದ್ರೆ ಸಿಕ್ತಿಲ್ಲ ನಮ್ಗೆ VDIG VRFE. ಸೊ ನೋಡ್ತಾ ಹೋಗಿ ಹಂಗೆ. 1.8 1.8 VRFE 2.8 ವೋಲ್ಟ್. ಇದ್ಯಾವ ವೋಲ್ಟೇಜ್?
VDIG, VXO, VRFCLK ಕಾಣಿಸ್ತೈತೆ, ಎಲ್ಲೂ ಹೋಗದೆ ಇರೋದು VXO ಇವೆರಡು ಕಾಣಿಸ್ತೈತಾ. ಸೊ ಇವೆರಡು ಬರಲೇಬೇಕು. ನಾವು ಬ್ಯಾಟ್ರಿ ಹಾಕ್ತಿದ್ದಂಗೆನೆ ಆನ್ ಅಂಡ್ ಆಫ್ ಶಾರ್ಟ್ ಆಯ್ತು ಅಂದ್ರೆ ಪಟ್ ಅಂತ ಏನಾಗಬೇಕು, ಇವೆರಡು ವೋಲ್ಟೇಜ್ ಬರೋದಕ್ಕಿಂತ ಮುಂಚೆ ಬರ್ಬೇಕು ವೋಲ್ಟೇಜ್. ಕರೆಕ್ಟಾ? ಈ ಎರಡು ವೋಲ್ಟೇಜ್ ಒಂದ್ಸಲಿ ಚೆಕ್ ಮಾಡಿ ನೋಡೋಣ. ವೋಲ್ಟೇಜಿಗೆ ಬಂದೆ ಇವಾಗ ನಾನು. ವೋಲ್ಟೇಜ್ ಬರ್ತಾ ಇತ್ತು ಇಲ್ಲ, ಸ್ಟಾರ್ಟಿಂಗ್ ಅಂತೂ ಎಲ್ಲ ಸಿಕ್ಕಿಲ್ಲ ಫಸ್ಟ್ ಲೈನ್ ನಮ್ಗೆ. ಕರೆಕ್ಟಾ? ಸೊ ಈ ಎರಡು ವೋಲ್ಟೇಜ್ ಸಿಗುತ್ತಾ ಅಂತ ನೋಡೋಣ. ಕಾಣಿಸ್ತೈತೆ ಎಲ್ಲರಿಗೂ? ಕಾಣಿಸ್ತೈತಾ? ನೋಡಿ ಬಂದ್ ಹೋಗ್ತೈತೆ. ಬರ್ತಾಯ್ತಲ್ವಾ? ನೋಡಿ ಬರ್ತಾಯ್ತಾ? ಹಾ. ಸೊ ಈ ಕಡೆದು ಇದನ್ನು 2.2 ಬಂದ್ ಹೋಗ್ತೈತೆ. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇದ್ದೀನಿ? ಅಂದ್ರೆ ನಾವು ಆನ್ ಅಂಡ್ ಆಫ್ ಶಾರ್ಟ್ ಮಾಡಿ ನೋಡಿ. ಇವಾಗ ಆನ್ ಅಂಡ್ ಆಫ್ ವೋಲ್ಟೇಜ್ ಬರ್ತೈತೆ ನೋಡಿ. ಇವಾಗ ಏನ್ ಬರ್ತೈತೆ? ಆನ್ ಅಂಡ್ ಆಫ್ ವೋಲ್ಟೇಜ್ ಬರ್ತೈತೆ. ಕಾಣಿಸ್ತೈತಾ? ಇದು ಆನ್ ಅಂಡ್ ಆಫ್ ತಾನೇ ಆವಾಗಲೇ ಬಂದಿದ್ದಿಲ್ಲ, ಬಂತ ಇವಾಗ? ಚಲೋ ಟೀಕ್. ಇಲ್ಲೂ ಬಂತು, VRFE ಬಂತು, ಇಲ್ಲೂ ಬಂತು, ಬಂತಾ? ಸೊ ಬಕ್ಕಲ್ ವೋಲ್ಟೇಜ್ ಬರ್ತೈತೆ. ನಾನು ಒಂದು ಹೇಳಿದ್ದೆ ನಿಮ್ಗೆ, ಏನು ಬಕ್ಕಲ್ ವೋಲ್ಟೇಜ್ ಬಂದ್ರೆ VRFE ಎಲ್ಲ ವೋಲ್ಟೇಜ್ ಬರುತ್ತೆ ಅಂತ. ಅದ್ ಹಿಂದ್ಗಡೆ ನೋಡೋ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನಾವೆಲ್ಲಿ ಹೋಗ್ಬೇಕು? ಮುಂದಕ್ಕೆ ಅಂದ್ರೆ ವಿರಾಗ್ ಶಾರ್ಟಿಂಗ್ ಇದೆಯಾ ಅಂತ ಒಂದ್ಸರಿ ನಾವು ಚೆಕ್ ಮಾಡ್ಬೇಕು. ಅದೇ ಚೆಕ್ಕಿಂಗ್ ಇಲ್ಲಿ ನಾವು ಮಾಡ್ತಾ ಇರೋದು. ಹೌದಾ? ಚಲೋ ಟಿಕ್. ಇವಾಗ ನಾನು ಏನ್ ಮಾಡ್ತೀನಿ, ಒಂದ್ ಲೈನ್ ಆಯ್ತು, ಎರಡನೇ ಲೈನ್ ಬರೋಣ. ಏನ್ ಬರೋಣ? ಎರಡನೇ ಲೈನ್, ಸೆಕೆಂಡ್ ಲೈನ್ ಚೆಕಿಂಗ್. ಮತ್ತೆ ನಾನು ಡಯೋಡ್ ಮೋಡಿಗೆ ಬರ್ತೀನಿ. ಸ್ವಲ್ಪ ಇದು ಟಿಪಿಕಲ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ CPMs ಎಲ್ಲ ರೀಬಾಲ್ ಮಾಡಿ ಆಗಲ್ಲ ಅಂತ ಕೊಟ್ಟಿರೋದು ಇದು. ಸೊ ಇದನ್ನ ಏನ್ ಮಾಡ್ಬೇಕಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇದೇ ತಾನೆ ವಿರಾಗ್ ನ ಚೆಕ್ ಮಾಡ್ಬೇಕಾಗುತ್ತೆ. ಚಲೋ, ನಾನು ವಿರಾಗ್ ಚೆಕ್ ಮಾಡ್ತಾ ಇದೀನಿ ರಿವರ್ಸ್ ಬಯಾಸ್ ಅಲ್ಲಿ. ಸೊ ಎರಡನೇ ಲೈನ್ ಅಲ್ಲಿ ಸಿಕ್ತು ನನಗೆ, ಇಲ್ಲಿ ಕಾಣ್ತಾ ಇದೆಯಾ? ಚಲೋ ಟಿಕ್. ರೀಡಿಂಗ್ ಚಲೋ ಟಿಕ್. VITIG ಎಷ್ಟನೇದು ಕೆಳಗಿಂದ? 1, 2ನೇದು, ಇದರಿಂದ 2 ಇದೇನಾ? ಎಸ್ ಇದೆ. 118 ಬರ್ತಾ ಅಂದ್ರೆ ಇದು ಶಾರ್ಟಾ? ಚಲೋ ಟಿಕ್. ನೆಕ್ಸ್ಟ್ VSYS ಅಂದ್ರೆ V ಸಿಸ್ಟಮ್. ಅಂದ್ರೆ ಏನು? VPH. V ಸಿಸ್ಟಮ್ ಅಂದ್ರೆ ಏನು? 350 ಬರ್ತಾಯ್ತಾ? ಚಲೋ VSYS. ನೆಕ್ಸ್ಟ್ ಓಕೆನಾ ರೀಡಿಂಗು? ಚಲೋ ನೆಕ್ಸ್ಟ್ VDD 30 3.0 ವೋಲ್ಟೇಜ್ ಬರೋ ಜಾಗ. ಎಲ್ಲೈತೆ? ಚಲೋ, ಈ 3 ಆದ್ಕೊಳ್ಳೆ. ಇದು ಓಕೆನಾ? ಇದು ಓಕೆ. ನೆಕ್ಸ್ಟ್ ಎಕ್ಸೋ ಲೈನ್ಗೆ ಇಂಪಾರ್ಟೆಂಟ್ ಎಲ್ಲಿದೆ? ಸೀದಾ CPU ಹತ್ರ ಇದೆ. ಎಲ್ಲಿದೆ? CPU. ಎಕ್ಸೋಲೆಂಟ್. ಓಕೆನಾ? ರಿಜಿಸ್ಟರ್ ಈ ಸೈಡ್ ನೋಡೋಣ, ಈ ಕಡೆ ಸೈಡ್ನು ಓಕೆ. ಓಕೆನಾ? ಚಲೋ ಸಿಕ್. ನೆಕ್ಸ್ಟ್ ಈ ಕಡೆ ಸೈಡ್. ಇದು ಓಕೆ. ಚಲೋ ಟಿಕ್. ನೆಕ್ಸ್ಟ್ ಇಲ್ಲಿ ಓಕೆ ಇದೆ. ಸೊ ನೆಕ್ಸ್ಟ್ ಲಾಸ್ಟ್ ಒನ್. ಸೊ ಎಲ್ಲಿಗೆ ಬರ್ತಾ ಇದೆ? ಇದು ಎಕ್ಸೋಗೆ ಬರ್ತಾ ಇದೆ. ಎಲ್ಲಿಗೆ ಬರ್ತಾ ಇದೆ? ಎಕ್ಸೋ ಈ ಲೈನ್. ಇದು ಓಕೆ ಇದೆ. ಎಕ್ಸೋ ಅಂದ್ರೆ ಏನು? ಕ್ರಿಸ್ಟಲ್. ನೆಕ್ಸ್ಟ್ ಕಾಯಿಲಿಗೆ ಬರ್ತಾ ಇದೆ. ಓಕೆ ಇದೆ. ಓಕೆ. ನೆಕ್ಸ್ಟ್ okay. So next AVDD VIO PM EMMC voltage ಅಲ್ವಾ?
ಚಲೋ ಮೇಲ್ಗಡೆಯಿಂದ ಮೂರನೇ ಇದು ಓಕೆ ಇದೆ ಚಲೋ ಇದೇನಾ ನೋಡಿ ಏನ್ ತೋರಿಸ್ತಾ ಇದೆ ಲೈನ್ ಶಾರ್ಟ್ ತೋರಿಸ್ತಾ ಸಿಕ್ತಾ ಲೈನ್ ಸಿಕ್ತಾ ನೋಡಿ ನನ್ ಶಾರ್ಟ್ ನೋಡಿ ಈ ಲೈನ್ ನೋಡಿ ಯಾವ ಶಾರ್ಟ್ ಇದೆ ಅಂತ ಇದೆ ತಾನೆ ನೋಡಿ 0 ಇದೆ ಏನಂತ ಅರ್ಥ ಈ ಕಡೆ ಸೈಡು ಈ ಕಡೆ ಗ್ರೌಂಡ್ ಇರ್ಬೋದು ಇದು 0 ಎರಡು ಕಡೆ 0 ಇದೆ ಈ ಲೈನ್ ನಮ್ದು ಏನು ಈ ಲೈನ್ ಏನು ನಮ್ದು ಶಾರ್ಟ್ ಸ್ವಲ್ಪ ಓಪನ್ ಮಾಡ್ತಾ ನೋಡಿ ಎಲ್ಲೆಲ್ಲಿ ಹೋಗಿದೆ ನೆಟ್ವರ್ಕ್ ಸೆಕ್ಷನ್ ಎಲ್ಲಾ ಕಡೆ ಹೋಗಿದ್ಯಾ ಅಂದ್ರೆ ನಾವಿವಾಗ ಎಲ್ಲೆಲ್ಲಿ ಓಪನ್ ಇದೆಯಲ್ಲ ಸದ್ಯಕ್ಕೆ ಏನು ಇದು ಎಲ್ಲೆಲ್ಲಿ ಓಪನ್ ಎಲ್ಲೆಲ್ಲಿ ಇದೆಯಲ್ಲ ಎಲ್ಲೆಲ್ಲಿ ಓಪನ್ ಇದೆ ಅಲ್ಲೆಲ್ಲ ಒಂದ್ ಕಡೆ ರೋಸಿನ್ ಹಾಕಿ ವೋಲ್ಟೇಜ್ ಕೊಟ್ಟು ಚೆಕ್ ಮಾಡೋಣ ಇಲ್ಲ ಅಂದ್ರೆ ಇದನ್ನು ಓಪನ್ ಶೀಲ್ಡ್ ಓಪನ್ ಮಾಡ್ಬೇಕಾಗುತ್ತೆ ನೋಡೋಣ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಓಪನ್ ಇರೋಗಳು ಜಾಗಗಳು ಯಾವ್ಯಾವು ನಾನ್ ನೋಡ್ತಾ ಹೋದ್ರೆ 4G IC ಗೆ ಓಪನ್ ಇದೆ ಆಲ್ರೆಡಿ ಹೌದಾ ಚಲೋ ಠೀಕ್ ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ ಇದು ಓಪನ್ ಇಲ್ಲ ಶೀಲ್ಡ್ ಅದಾದ್ಮೇಲೆ ಇದು ಶೀಲ್ಡ್ ಇದು ಓಪನ್ ಇಲ್ಲ ಚಲೋ CPU ಹೋಗಿದೆ ಎಲ್ಲಿ ಹೋಗಿದೆ ನೆಕ್ಸ್ಟ್ ಅದು CPU ಹೋಗಿದೆ ಕನ್ನಡ ರ್ಯಾಮಿಗೆ ಹೋಗಿಲ್ಲ CPU ಹೋಗಿದೆ ಕಾಣಿಸ್ತಾ ಇದ್ಯಾ ಚಲೋ ಠೀಕ್ ಅದಾದ್ಮೇಲೆ ಮೇಲೆ ಚಲೋ ಈ ಕಡೆ ಸೈಡ್ ಪವರ್ ಸಿಗಿದೆ ಇಲ್ಲಿ ಪಕ್ಕದಲ್ಲಿ ಇಲ್ಲೆಲ್ಲೋ ಇದಕ್ಕೊಂದು ಹೋಗಿದೆ ಕನ್ನಡ ಮತ್ತೆ ಇಲ್ಲಿ ಮೇಲ್ಗಡೆ ಶೀಲ್ಡ್ ಇದು ಓಪನ್ ಇಲ್ಲ ಇದೇನಿಲ್ಲ ಶೀಲ್ಡ್ ಓಪನ್ ಇಲ್ಲ ಮತ್ತೆ ನೆಟ್ವರ್ಕ್ ಇಲ್ಲ ಸೊ ನಾವೇನ್ ಮಾಡಿ ಇವಾಗ ಶೀಲ್ಡ್ ಎಲ್ಲೆಲ್ಲಿ ಓಪನ್ ಇದೆಯಾ ಫಸ್ಟ್ ಗೆ ಅಲ್ಲಿಗೆ ಏನ್ ಹಾಕೋಣ ಕರ್ಪೂರ ಹಾಕೋಣ ನಾವು ರೋಸಿನ್ ಹಾಕಲ್ಲ ಏನ್ ಹಾಕ್ತಿವಿ ನಾವು ಕರ್ಪೂರ ಹಾಕೋಣ ಹೌದಾ ಚಲೋ ಕರ್ಪೂರ ಗೊತ್ತಾ ಚಲೋ ನಾವು ರೋಸಿನ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಆ ಫ್ಯಾನ್ ತೆಗಿರೋ ಒಂಚೂರು ಬೇಡ ಇದು ಈಸಿ ಇದೆಯಾ ಕರ್ಪೂರ ಹಾಕೋದು ಕರ್ಪೂರ ಫುಲ್ ಈಸಿ ಚಲೋ ಠೀಕ್ ಮತ್ತೆ ಜಿಡ್ ಆಗಲ್ಲ ಇದು ಕರ್ಪೂರ ಏನಾಗಲ್ಲ ಜಿಡ್ ಆಗಲ್ಲ 4G IC ಹತ್ರ ಹೋಗಿತ್ತಲ್ವಾ ಕ್ವಾಲಿಟಿ ಕರ್ಪೂರ ತಗೊಂಡ್ರೆ ಇನ್ನು ಕ್ಲೀನ್ ಆಗಿ ಬರುತ್ತೆ ಹೌದಾ ಮತ್ CPU ಹೋಗಿದೆ ಅಲ್ವಾ ಇದು ಇಲ್ಲಿ ಬಂದಿದೆ ಇಲ್ಲಿಂದ ಇದಂತೂ ಓಪನ್ ಇಲ್ಲ CPU ಹೋಗಿದೆ CPU ಮೇಲೆ ಹಾಕೋಣ CPU ಎಲ್ಲರೂ ಶಾರ್ಟ್ ಇದೆ ಏನು ಅಲ್ವಾ ಇರ್ಬೋದಲ್ಲ CPU ಶಾರ್ಟ್ CPU ಈ ಜಾಗ ಹಾಕೋಣ ಯಾಕಂದ್ರೆ ಈ ಜಾಗದಲ್ಲಿ ಅದೇನಿರೋದು ಹಾ ಟ್ರ್ಯಾಕ್ ಇರೋದು ಈ ಜಾಗದಲ್ಲೇನೆ CPUದು ನೋಡಿ ಈ ಜಾಗದಲ್ಲಿ ನಮ್ದು CPU ಇದೆ ಇದ್ ಮೇಲ್ಗಡೆದಕ್ಕೆಲ್ಲ ನಮ್ದು ಏನ್ ತೆಗ್ದಿಲ್ಲ ಇನ್ನು ಶೀಲ್ಡ್ ಓಪನ್ ಆಗಿಲ್ಲ ಚಲೋ ಠೀಕ್ ಇವಾಗ ಏನ್ ಮಾಡೋಣ ಗೊತ್ತಾ ನಾವು ಇಲ್ಲಿ ಒಂದು ವೋಲ್ಟೇಜ್ ಕೊಡೋಣ ಏನ್ ಕೊಡೋಣ ವೋಲ್ಟೇಜ್ ಕೊಡೋಣ 2 ವೋಲ್ಟ್ 2 ಆಂಪಿಯರ್ ಎಷ್ಟು ಕೊಡೋಣ ಇದಕ್ಕೆ 2 ವೋಲ್ಟ್ 2 ಆಂಪಿಯರ್ ಎಲ್ಲಿ ವೋಲ್ಟೇಜ್ ಕೊಡೋದು ಇಲ್ಲಿ ಶಾರ್ಟ್ ಬಂತಲ್ಲ ಈ ಶಾರ್ಟಿಂಗ್ ಎಷ್ಟನೇದು ಈ ಎರಡು ಇದರಲ್ಲಿ ಕೆಳಗಡೆದು ಚಲೋ ಸೊ ಇಲ್ಲಿಗೆ ಏನ್ ಕೊಡೋಣ 2 ವೋಲ್ಟ್ 2 ಆಂಪಿಯರ್ ಸೊ ಇಲ್ಲಿ ನಾನು ಸೆಟ್ ಮಾಡ್ತಾ ಇದೀನಿ 2 ವೋಲ್ಟ್ 2 ಆಂಪಿಯರ್ 2 ವೋಲ್ಟ್ 5 ಆಂಪಿಯರ್ ಕೊಡ್ತಾ ಇದೀನಿ 2 ವೋಲ್ಟ್ 5 ಆಂಪಿಯರ್ ಓಕೆ ಚಲೋ ಠೀಕ್ ನೋಡೋಣ ಯಾವ್ದಾರ ಕರ್ಗುತ್ತಾ ಇಲ್ವಾ ಕರ್ಗ್ಲಿಲ್ಲ ಅಂದ್ರೆ ಶೀಲ್ಡ್ ಎಲ್ಲ ಓಪನ್ ಮಾಡ್ಬೇಕು ಇನ್ನು ಏನು ಕರಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಶೀಲ್ಡ್ ಎಲ್ಲ ಮತ್ತೆ ಉಳ್ದಿರೋ ಕಡೆನೂ ಯಾವ್ದಾದ್ರು ಶಾರ್ಟಿಂಗ್ ಇರ್ಬೋದು ನೆಟ್ವರ್ಕ್ ಸೆಕ್ಷನ್ ಅಲ್ಲಿ ನಾವು ತೆಗ್ದಿಲ್ಲ ಆಲ್ರೆಡಿ ಹೌದಾ ಚಲೋ ಠೀಕ್ ಇದನ್ನ ನಾವೇನ್ ಮಾಡ್ತಾ ಇದೀನಿ ವೋಲ್ಟೇಜ್ ನ ಅಪ್ಲೈ ಮಾಡ್ತಾ ಇದೀನಿ ಎಷ್ಟು ವೋಲ್ಟ್ 2 ವೋಲ್ಟ್ 5 ಆಂಪಿಯರ್ ಇದೆ ಅಲ್ವಾ ನಮ್ ಶಾರ್ಟಿಂಗು ಏನರ್ಥ ಅಂತ ನೋಡಿ
2 ಆಂಪಿಯರ್ ತಗೊಂತಾ ಇದೆ. ಎಷ್ಟು ತಗೊಂತಾ ಇದೆ? ಚಲೋ ನೋಡೋಣ, 2 ಆಂಪಿಯರ್ ತಗೊಂತ ಒಂದ್ಸಲಿ ಇವಾಗ. ಸೊ ಇವಾಗ ನಾವು ಎಲ್ಲಾದ್ರೂ ಯಾವ್ದಾದ್ರು ಕರಗಿದ್ಯಾ ನೋಡೋಣ. ಇಲ್ಲಿ ಯಾವ್ದು ಕರಗಿಲ್ಲ ಅಲ್ಲ. ಸೊ ಬ್ಯಾಕ್ ಸೈಡ್ ಹೋಗೋಣ. CPU ಎಲ್ಲೂ ಕರಗಿಲ್ಲ, ಉಳ್ದಿರೋದು ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? 4J AC ಕೆಳಗಡೆ ಒಂದು ಕೆಪಾಸಿಟರ್ ಕಾಣಿಸ್ತಾ ಇದೆಯಾ ಇಲ್ಲಿ ಕರಗಿರೋದು ಸಪರೇಟ್ ಆಗಿ. ನೋಡ, ಅದಕ್ಕೆ ಇನ್ನೊಂದ್ಸಲಿ ನಾನು ಏನ್ ಹಾಕ್ತೀನಿ, ರೋಸಿನ್ ಹಾಕ್ತೀನಿ ಅಥವಾ ನಮ್ ಕರ್ಪೂರ ಹಾಕ್ತೀವಿ. ಕರಡ ಹಾಕಿದೀನಿ, ಕರ್ಪೂರ ಹಾಕಿದೀನ. ಚಲೋ ಠೀಕ್. ಇವಾಗ ನಾನು ಏನ್ ಮಾಡ್ತೀನಿ, ಮತ್ತೆ ಈ ಕಡೆ ಬರ್ತೀನಿ. ಇಲ್ಲಾಂದ್ರೆ ಇದೇ ಸೈಡ್ ಯಾವ್ದಾದ್ರು ಚಾನ್ಸ್ ಇದೆಯಾ ನೋಡೋಣ ಕೊಡಕ್ಕೆ, ನಿಮ್ಗೆ ಕಾಣಿಸ್ತೀನಿ. ಏನಾಯ್ತು, ಇಲ್ಲೆಲ್ಲಾರು ಕೊಡಕ್ ಚಾನ್ಸ್ ಇದೆಯಾ? ಹೊರಗಡೆ ಎಲ್ಲಾರು ಜಾಗ ಇದೆಯಾ? ಎಲ್ಲೂ ಇಲ್ಲ. ಸೊ ಉಲ್ಟಾನೇ ಕೊಡ್ಬೇಕು. ಏನ್ ಕೊಡ್ಬೇಕು? ಉಲ್ಟಾನೇ ಕೊಡ್ಬೇಕು. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಉಲ್ಟಾ ತಿರ್ಸ್ಕೊಂತೀನಿ, ಮತ್ತೆ ಅದೇ ಜಾಗಕ್ಕೆ ಅಪ್ಲೈ ಮಾಡ್ತೀನಿ ವೋಲ್ಟೇಜ್. ನೋಡ, ಅದು ಕರ್ಗಿದ್ರೆ ಅದೇ ಫಾಲ್ಟಿ, ಕರ್ಗಿದ್ರೆ ಶಾರ್ಟಿಂಗ್ ಅಂತೂ ಸಿಕ್ಕಿತ್ತಲ್ವಾ ನಮಗೆ? ಚಲೋ ಠೀಕ್. ಸೊ ನೋಡಿ, ಇವಾಗ ನಾನೇನ್ ಮಾಡ್ತೀನಿ, ಅಲ್ಲಿಗೆ ವೋಲ್ಟೇಜ್ ನ ಅಪ್ಲೈ ಮಾಡ್ತಾ ಇದೀನಿ. ಕಾಣಿಸ್ತಾ ಇದೆ ಎಲ್ಲರಿಗೂ? ಎಲ್ಲಿ ವೋಲ್ಟೇಜ್ ಕೊಡ್ತೀನಿ? ಶಾರ್ಟ್ ಆಗಿತ್ತಲ್ಲ ನಮ್ದು, ಸಿಕ್ತಲ್ಲ ಶಾರ್ಟಿಂಗ್, ಆ ಶಾರ್ಟಿಂಗಿಗೆ ಕಾಣಿಸ್ತಾ? ಕೊಟ್ಟ 2 ಆಂಪಿಯರ್ ತನಕ ಕನ್ಸ್ಯೂಮ್ ಮಾಡ್ತಾ. ವಾಪಸ್ ನಾವಿಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ಯಾವ್ದು ಇಲ್ಲ. ಸೊ ನೋಡಿ, ಅದೇ ಮತ್ತು ಕರಗಿದೆ. ಕಾಣಿಸ್ತಾ ಇದೆಯಾ? ಅಂದ್ರೆ ಈ ಕೆಪಾಸಿಟರ್ ಏನಾಗಿತ್ತು ನಮ್ದು? ಶಾರ್ಟ್ ಇತ್ತು. ಕನ್ನಡ ಶಾರ್ಟ್ ಸಿಕ್ತಾ? ಅಂದ್ರೆ ಅದಕ್ಕೆ ಫ್ಲಕ್ಚುಯೇಷನ್ ಆಗ್ತಾ ಇತ್ತು. ಫ್ಲಕ್ಚುಯೇಷನ್ ಟೈಪ್ಸ್ ಹೇಳಿದೀನಿ ನಿಮ್ಗೆ. ಲೋ ಫ್ಲಕ್ಚುಯೇಷನ್ ಆಗುತ್ತೆ, ಮಿಡಿಲ್, ಮತ್ತೆ ಫಾಸ್ಟ್. ಇದು ಫಾಸ್ಟ್ ಆಗಿದೆ. 2.0 00 2.0 0.6 00 2.0 0.6 00 0.6 ಅಥವಾ 0.5 00 ಫಾಸ್ಟ್ ಆಗಿ ಆಗ್ತಾ ಇತ್ತು. ಹೌದಾ? ಇನ್ನೊಂದ್ಸರಿ ನೋಡ್ತೀರಾ ಫ್ಲಕ್ಚುಯೇಷನ್ ಬೇಕಾದ್ರೆ ಇದ್ದಂಗೆನೆ ಫ್ಲಕ್ಚುಯೇಷನ್ ಹೆಂಗಿರುತ್ತೆ ಅಂತ. ಚಲೋ ಠೀಕ್. ಫ್ಲಕ್ಚುಯೇಷನ್ ನೋಡಿ ಹೆಂಗ ಆಗ್ತಾ ಇತ್ತು ಫಾಸ್ಟ್ ಆಗಿ ಅಂತ. ಅದನ್ನ ನಮ್ಗೆ ಕಳ್ಳ ಯಾರಂತ ಸಿಕ್ತು. ಆದ್ರೆ ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಇದು ಮಾಡಬೇಕಾದ್ರೆ ಏನ್ ನೋಡ್ಬೇಕು? ಫ್ಲಕ್ಚುಯೇಷನ್. ಏನ್ ನೋಡೋದು? ಹ್ಯಾಂಡ್ ಆಫ್ ನ ಏನ್ ಮಾಡ್ತಾ ಇದೀನಿ, ಶಾರ್ಟ್ ಮಾಡಿಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ, ಇದ್ ಮಾಡಿದೀನಿ. ನೋಡಿ, ಇವಾಗ ಫ್ಲಕ್ಚುಯೇಷನ್ ನೋಡ್ತಾ ಹೋಗಿ. ವೋಲ್ಟೇಜ್ ಅಲ್ಲಿ ಇಡ್ತಾ ಇದೀನಿ. ಚಲೋ ವೋಲ್ಟೇಜ್. ಹ್ಯಾಂಡ್ ಆಫ್ ಕೀ ನೋಡೋಣ, ಬಂತ ವೋಲ್ಟೇಜ್? ಹ್ಯಾಂಡ್ ಆಫ್ ಕೀದು ಬಂತ? ಚಲೋ ಠೀಕ್. ನೋಡಿ, ಇವಾಗ ಫ್ಲಕ್ಚುಯೇಷನ್ ನೋಡಿ ಹೆಂಗ್ ಹೋಗುತ್ತೆ ಅಂತ. 2.0 ಫಟ್ ಅಂತ ನೋಡಿ, ಫಟ್ ಅಂತ 00 ಆಗಿ ಮತ್ತೆ 2.0, ಫಟ್ ಅಂತ 00 ಆಗಿ ಮತ್ತೆ 2.0. ಈ ತರ ಫ್ಲಕ್ಚುಯೇಷನ್ ಆದಾಗ ವೋಲ್ಟೇಜ್ ಬಂದಿರೋ ಲೈನ್ ಅನ್ನ ಬಿಟ್ಟು ಫ್ಲಕ್ಚುಯೇಷನ್ ಆಗ್ತಿದೆ ಅಂದ್ರೆ ಅರ್ಥ ಈ ಲೈನ್ ಫಾಲ್ಟ್ ಇದೆ ಅಂತಲ್ಲ. ಯಾವ ಲೈನ್ ವೋಲ್ಟೇಜ್ ಬಂದಿದೆ, ಸ್ವಲ್ಪನಾದ್ರೂ ವೋಲ್ಟೇಜ್ ಬಂತು ಅಂದ್ರೆ ಆ ಲೈನ್ ಚೆನ್ನಾಗಿದೆ. ಆ ಲೈನ್ ಏನಾಗಿದೆ? ಚೆನ್ನಾಗಿದೆ. ಅದಕ್ಕೆ ಅದ್ರಲ್ಲಿ ವೋಲ್ಟೇಜ್ ಬಂದಿರೋದು. ಕಡಿಮೆ ವೋಲ್ಟೇಜ್ ಯಾಕೆ ಬರ್ತಾ ಇದೆ? ಇನ್ನೊಂದು ಯಾವ್ದೋ ಲೈನ್ ಶಾರ್ಟ್ ಅಲ್ಲಿ ಇದೆ, ಅದಕ್ಕೆ ಅದರ ಅಸರ್ ಇದ್ರ ಮೇಲೆ ಬಿದ್ದಿದೆ, ಅದಕ್ಕೋಸ್ಕರ ಏನಾಗಿದೆ? ಕಡಿಮೆ ವೋಲ್ಟೇಜ್ ಬಂದಿದೆ. ಡಿಸ್ಟರ್ಬೆನ್ಸ್ ಆಗಿಕ್ಕೆ ಕಡಿಮೆ ಆಗಿರೋದು. ಅರ್ಥ ಆಗ್ತಿದೆಯಲ್ಲ? ಚಲೋ, ಇವಾಗ ಕೆಪಾಸಿಟರ್ ನಾವೇನ್ ಮಾಡೋಣ, ತೆಗ್ದ್ಬಿಡೋಣ. ಕೆಪಾಸಿಟರ್ ಏನ್ ಮಾಡೋಣ, ತೆಗ್ದ್ಬಿಡೋಣ. ನೋಡಿದ್ರೆ ಎಲ್ಲಾರು? ಚಲೋ ಠೀಕ್. ಇದನ್ನ ಹೀಟ್ ಕೊಟ್ಟು ನಾನು ಏನ್ ಮಾಡ್ತೀನಿ, ಈಚೆ ತೆಗ್ದು ನೋಡಿ. ರೋಸಿನ್ ಹಾಕಿದ್ರೆ ಅಂಟಂಟ್ ಆಗುತ್ತೆ, ಅದು ಇದು ಹಾಕಿದ್ರೆ ಏನಾಗಲ್ಲ, ಅಂಟಂಟು ಆಗಲ್ಲ. ನೋಡೋಣ ಈ ಕೆಪಾಸಿಟರ್ ಶಾರ್ಟ್ ಇದೆಯಾ ಏನು. ಈ ಕೆಪಾಸಿಟರ್ ಏನಾಗಿದ್ಯಾ, ಶಾರ್ಟ್ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಿ. ಇದೇ ತಾನೇ ಕೆಪಾಸಿಟರ್? ಅದು ಕಾಣಿಸ್ತಿದೆ ಎಲ್ಲರಿಗೂ? ಓಕೆ, ಚಲೋ ಠೀಕ್. ಬಾಯ್. ಆಜಾ. ಇದನ್ನ ನಾನು ಡಯೋಡ್ ಮೋಡ್ಗೆ ಹಾಕ್ತಾ ಇದೀನಿ. ಎಲ್ಲ ಹಾಕ್ತಾ ಇದೀನಿ. ಮೋಡ್ ಅಲ್ಲಿ ಚೆಕ್ ಮಾಡೋದು ವೆರಿ ಇಂಪಾರ್ಟೆಂಟ್. ಐಡಿಯಾ ಇದೆಯಲ್ಲ ಎಲ್ಲರಿಗೂ? ಸೊ ಇದೇ ತರ ಲೈವ್ ಕೆಲಸ ನಡೆಯುತ್ತಾ ಇಲ್ಲಿ? ನಡೆಯುತ್ತಾ? ಚಲೋ ಠೀಕ್. ಶಾರ್ಟ್ ಇದೆಯಾ? ಶಾರ್ಟ್ ಇದೆಯಾ? ಚಲೋ. ಶಾರ್ಟಾ? ಚಲೋ, ಶಾರ್ಟ್ ಆಯ್ತು ಇದು. ಹೌದಾ? ಸೊ ಇವಾಗ ನಾವೇನ್ ಮಾಡೋಣ, ಒಂದ್ಸರಿ ಮೊಬೈಲ್ ನ ಆನ್ ಮಾಡಿ ಚೆಕ್ ಮಾಡಿ ನೋಡೋಣ. ಶಾರ್ಟ್ ಹೋಯ್ತಾ ನೋಡೋಣ ಅಲ್ಲಿಂದ. ಫಸ್ಟ್ ಇದು ಶಾರ್ಟ್ ಅಂದ್ಮೇಲೆ ಇಲ್ಲಿಂದ ಏನ್ ಮಾಡೋಣ, ಶಾರ್ಟಿಂಗ್ ಒಂದ್ಸಲಿ ಚೆಕ್ ಮಾಡೋಣ ಹೋಯ್ತಾ ಇಲ್ವಾ ಅಂತ. ಹೌದಾ? ಶಾರ್ಟಿಂಗ್ ಚೆಕ್ ಮಾಡಿ ನೋಡೋಣ.
ರಿವರ್ಸ್ ಬಯಾಸ್ ಕಾಣಿಸ್ತೈತೆ ಇವಾಗ. ಸೊ ನೋಡಿ ಇದು ಇದೆ ತಾನೆ, ನೋಡಿ ರೀಡಿಂಗ್ ಅಂತ ಇವಾಗ ಅಂತ ರೀಡಿಂಗ್. ಚಲೋ ಇವಾಗ ಏನ್ ಮಾಡೋಣ, ಆನ್ ಮಾಡಕ್ ನೋಡೋಣ. ಏನಾದ್ರು ಆನ್ ಆಗಿಲ್ಲ ಅಂದ್ರೆ ಮತ್ತೆ ಮುಂದೆ ಹೋಗೋಣ ಕನ್ನಡ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಫ್ಲಕ್ಚುಯೇಷನ್ ಬರ್ತಾ ಇತ್ತಲ್ಲ ಈಗ, ಆ ಫ್ಲಕ್ಚುಯೇಷನ್ ನಿಂತ್ಕೊಂತ ಇಲ್ವೋ ನೋಡೋಣ. ಫ್ಲಕ್ಚುಯೇಷನ್ ನಿಂತ್ಕೊಂತ ಅಥವಾ ಇಲ್ವೋ ಅನ್ನೋದನ್ನ ಏನ್ ಮಾಡೋಣ, ಚೆಕ್ ಮಾಡೋಣ. ನೋಡಿ ಇವಾಗ ಇದ್ರ ವೋಲ್ಟೇಜ್ ಬರ್ತೀನಿ ನಾನು. ಅಲ್ಲಿ ಬಂದೆ, ವೋಲ್ಟೇಜ್ ಬಂದೆ, ಫ್ಲಕ್ಚುಯೇಷನ್ ಆಗ್ತಾ ಇತ್ತಲ್ವಾ, 2.0. ಈ ಫ್ಲಕ್ಚುಯೇಷನ್ ಆಗ್ತಾ ಇತ್ತಾ, ಆಗ್ತಾ ಇತ್ತಾ, ವೈಬ್ರೇಟ್ ಆಯ್ತು ಸೆಟ್ ಅಂದ್ರೆ ಆನ್ ಆಯ್ತು ಅನ್ಕೊಂತೀನಿ. ಇದ್ರಲ್ಲಿ ವೋಲ್ಟೇಜ್ ಬರಲ್ಲ ಅನ್ಕೊಂತೀನಿ. ಇದ್ರಲ್ಲಿ ಯಾವ್ದ್ರಲ್ಲಿ ಇವಾಗ ಫ್ಲಕ್ಚುಯೇಷನ್ ಸಿಗ್ತಾ ಇಲ್ಲ, ಫ್ಲಕ್ಚುಯೇಷನ್ ಏನಾಗಿಲ್ಲ, ಸಿಕ್ಕಿಲ್ಲ. ಚಲೋ ಟೇಕ್ ಇದ್ರದ್ದು ಇಲ್ಲಿ ನೋಡಿ, ಎಲ್ಲ ಫ್ಲಕ್ಚುಯೇಷನ್ ಇದೆ ಇವಾಗ, ನೋಡಿ ಫ್ಲಕ್ಚುಯೇಷನ್ ಇದೆ ಇವಾಗ. ಚಲೋ ಟೇಕ್ ಇವಾಗ ಏನ್ ಮಾಡೋಣ, ಸೆಟ್ ನ ಆನ್ ಮಾಡಿ ಚೆಕ್ ಮಾಡಿ ನೋಡೋಣ, ಸೆಟ್ ಆನ್ ಆಯ್ತಾ ಇಲ್ವಾ, ಸೆಟ್ ಆನ್ ಆಯ್ತಾ ಇಲ್ವಾ. ಸೊ ಇವಾಗ ಸೆಟ್ ನ ನಾನು ಆನ್ ಮಾಡ್ತಾ ಇದ್ದೀನಿ, ನೋಡೋಣ ಆನ್ ಆಗುತ್ತಾ ಏನು ಅಂತ. ಲೈವ್ ನಡೀತಾ ನಿಮ್ ಎದುರಿಗೆ. ನೋಡಿ ಈ ತರ ಟ್ರೇಸಿಂಗ್ ಗೊತ್ತಿಲ್ಲ ಅಂದ್ರೆ ಸಿಪಿ ಎಷ್ಟು ಸರಿ ರೀಕಾಲ್ ಮಾಡಿ ಎಷ್ಟು ಸರಿ ಹಾಕಿ ಸೆಟ್ ಆನ್ ಆಗುತ್ತಾ. ಟ್ರೇಸಿಂಗ್ ಕಲಿಯೋದು ತುಂಬಾ ಇಂಪಾರ್ಟೆಂಟ್, ಹೌದಾ. ಇದೊಂದು ಸುಮ್ನೆ ಒಂದು ಎಕ್ಸಾಂಪಲ್ ವಿಡಿಯೋ ಕೊಡ್ತಾ ಇರೋದು ನಾನು ಯೂಟ್ಯೂಬರ್ ಗೆ. ಈ ತರ ಕೆಲಸ ನಡೆಯುತ್ತಾ ಇಲ್ಲಿ. ಸೊ ಎಷ್ಟು ಮೊಬೈಲ್ ಆನ್ ಆಗಿರೋದು ನೋಡಿದ್ರೆ ಅಪ್ರಾಕ್ಸಿಮೇಟ್ ನಿಮ್ ಬ್ಯಾಚ್ ಅಲ್ಲಿ 17. ಇದು ಸೇರಿಸಿ 17 ಮೊಬೈಲ್ ಆನ್ ಆಗ್ತಾ ಇದೆ, ಹೌದಾ. ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ STT मोबाइल रिपेयर एंड ट्रेनिंग इंस्टीट्यूट बैंगलोर ಗೆ. आप भी ऐसा काम सीख सकते हैं. आ जाइए STT मोबाइल रिपेयर एंड ट्रेनिंग इंस्टीट्यूट बैंगलोर. ಕೆಲಸ ಕಲಿಬಹುದಾ, ಏನು ಗೊತ್ತೇ ಇಲ್ಲಪ್ಪ, SLC PUC ಪಾಸ್ ಆಗಿರ್ತಾರೆ, ಅವ್ರು ಕೂಡ ಇಲ್ಲಿ ಕೆಲಸ ಕಲಿಬಹುದು ಅನ್ಸುತ್ತಾ. ಹತ್ರ ಬನ್ನಿ. ಆನ್ ಆಯ್ತು ಸೆಟ್, ನೋಡಿ ಫುಲ್ ಸೆಟ್ ಏನಾಯ್ತು. ಸೊ ಇಲ್ಲಿ ಏನು ಕೆಲಸನೇ ಗೊತ್ತಿಲ್ಲ, SLC PUC ಆಗಿದೆ ಅಂತವ್ರು ಕೂಡ ಟ್ರೇಸಿಂಗ್ ಕಲಿಬಹುದಾ. ಸೊ ಆಲ್ರೆಡಿ ನಾನು ಅಂಗಡಿ ಇಟ್ಟಿದ್ದೀನಿ ಸರ್, ಬರೀ ಕಾಂಬೋ ಡಿಸ್ಪ್ಲೇ ಮಾತ್ರ ಚೇಂಜ್ ಮಾಡ್ತೀನಿ ಅಂತ. ನಿಮ್ ಬ್ಯಾಚ್ ಇರೋದು ಅದೇ ತರ, ಹೌದಾ. ಇಲ್ಲಿ ಮಾಡಿದಿರಾ CPMC ಎಲ್ಲ ರೀಕಾಲ್ ಮಾಡಿ ಸೆಟ್ ಆನ್ ಮಾಡಿದಿರಾ, ಟ್ರೇಸಿಂಗ್ ಕಲ್ತಿದ್ದೀರಾ, ಸ್ಕೀಮ್ಯಾಟಿಕ್ 6 ಪೋರ್ಟ್. ಸೊ DC ಪವರ್ ಸಪ್ಲೈ ರೀಡಿಂಗ್ ಮುಖಾಂತರ ಯಾವ್ದೇನ್ ಕಂಪ್ಲೇಂಟ್ ಇರ್ಬೋದು, ಎಲ್ಲಿ ಕಂಪ್ಲೇಂಟ್ ಇರ್ಬೋದು ಅಂತ ಐಡಿಯಾ ಬರುತ್ತಾ. ಸೊ ಲೈವ್ ರಿಪೇರ್ ಮಾಡಿ ತೋರಿಸ್ತೀವ. ಕಸ್ಟಮರ್ ಇಂದ ಬಂದಿರೋ ಹ್ಯಾಂಡ್ಸೆಟ್ ಗಳನ್ನ ನಿಮ್ ಎದುರಿಗೆ ಲೈವ್ ರಿಪೇರ್ ನಡೆಯುತ್ತಾ. ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ STT ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್.